ಒಂದು ತುಂಬು ಕುಟುಂಬ ಅಂದ ಮೇಲೆ ಆ ಕುಟುಂಬದಲ್ಲಿ ಸಂತೋಷ ದುಃಖಗಳನ್ನು ಸಮನಾಗಿ ಹಂಚಿಕೊಂಡು ಮುನ್ನಡೆಯಬೇಕು. ಗಂಡ ಹೆಂಡತಿ ಅಂದ ಮೇಲೆ ಪರಸ್ಪರ ಪ್ರೀತಿ ಜಗಳ ಅನ್ನುವುದು ಇದ್ದೇ ಇರುತ್ತದೆ. ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗಬೇಕು. ಅದು ಆದಾಗಲೇ ಜೀವನ ಸುಗಮವಾಗಿ ಸಾಗುತ್ತದೆ. ಪ್ರತಿಯೊಬ್ಬರ ಮನೆಯಲ್ಲಿ ಮನೆಯ ಗೃಹಿಣಿಯ ಮಹಾಲಕ್ಷ್ಮಿ ಮನೆ ಶೋಭೆ ತರುವುದು ಅವಳೇ ಆಗಿರುತ್ತಾಳೆ. ಅವಳ ಅದೃಷ್ಟದಿಂದಲೇ ಮನೆಯಲ್ಲಿ ನೆಮ್ಮದಿ ಇರುತ್ತದೆ. ಆದರೆ ಎಲ್ಲರ ಮನೆಯಲ್ಲೂ ಹಾಗೆ ಇರುವುದಿಲ್ಲ. ಒಂದು ಕಡೆ ಗಂಡ ಕೆಟ್ಟ ಚಟ ಹಿಡಿದಿದ್ದರೆ ಇನ್ನೊಂದು ಕಡೆ ಆತನ ಸಂಗಾತಿ ಕೆಟ್ಟ ಚಟ ಹಿಡಿದಿರುತ್ತಾಳೆ. ತತ್ವಜ್ಞಾನಿ ಚಾಣಕ್ಯನ ಪ್ರಕಾರ ಯಾವ ಗೃಹಿಣಿಯೂ ಈ ಕೆಟ್ಟ ಚಟಗಳನ್ನು ಅಳವಡಿಸಿಕೊಳ್ಳಬಾರದು. ಮನೆಯಲ್ಲಿ ನೆಮ್ಮದಿ ಸಿಗಬೇಕು ಅಂದರೆ ಈ 4 ಚಟಗಳಿಂದ ಗೃಹಿಣಿಯು ದೂರವಿರಬೇಕು. ಹಾಗಾದರೆ ಆ 4 ಚಟಗಳು ಯಾವ್ಯಾವು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಜೊತೆಗೆ ನಿಮಗೆ ಈ ವಿಡಿಯೋದ ಬಗ್ಗೆ ಏನು ಅನಿಸುತ್ತೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತೇಳಿ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ದುಷ್ಟ ಹೆಂಡತಿ, ಸುಳ್ಳು ಸ್ನೇಹಿತ, ದಡ್ಡ ಸೇವಕ ಮತ್ತು ಅದರಲ್ಲಿ ಸರ್ಪ ವಾಸಿಸುತ್ತಿರುವ ಮನೆಯಲ್ಲಿ ವಾಸಿಸುವುದು ಮರಣವಲ್ಲದೆ ಬೇರೇನೂ ಅಲ್ಲ. ಒಬ್ಬನು ತನ್ನ ಹಣವನ್ನು ಕಷ್ಟದ ಸಮಯಕ್ಕಾಗಿ ಉಳಿಸಬೇಕು. ತನ್ನ ಹೆಂಡತಿಯನ್ನು ಸಂಪತ್ತಿನ ತ್ಯಾಗದಲ್ಲಿ ಉಳಿಸಬೇಕು. ಆದರೆ ಯಾವಾಗಲೂ ಹೆಂಡತಿ ಮತ್ತು ಸಂಪತ್ತಿನ ತ್ಯಾಗದಿಂದಲೂ ತನ್ನ ಆತ್ಮವನ್ನು ಉಳಿಸಿಕೊಳ್ಳಬೇಕು. ನಿಮ್ಮನ್ನು ಗೌರವಿಸದ ನಿಮ್ಮ ಜೀವನೋಪಾಯಗಳನ್ನು ಗಳಿಸಲಾಗದ ಸ್ನೇಹಿತರಲ್ಲದೆ ಅಥವಾ ಜ್ಞಾನವನ್ನು ಪಡೆಯಲು ಸಾಧ್ಯವಾಗದ ದಶೆಯಲ್ಲಿ ವಾಸಿಸಬಾರದು. ಕೆಟ್ಟ ಗೆಳೆಯ, ಕೆಟ್ಟ ಹೆಂಡತಿ, ಕೆಟ್ಟ ಶಿಷ್ಯರ ಜೊತೆ ಇರುವುದಕ್ಕಿಂತ ಒಂಟಿಯಾಗಿ ಇರುವುದು ಒಳ್ಳೆಯದು. ಏಕೆಂದರೆ ಅವರು ನಮ್ಮ ಬಾಳನ್ನು ಬೆಳಗುವುದಕ್ಕಿಂತ ಮತ್ತಷ್ಟು ಬಿಗಡಾಯಿಸಿ ಬಿಡುತ್ತಾರೆ. ನಮ್ಮ ಸಮಸ್ಯೆಗಳನ್ನು ನೋವುಗಳನ್ನು ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳಬಾರದು. ಏಕೆಂದರೆ ಜನ ನಮ್ಮನ್ನು ನೋಡಿ ಗೇಲಿ ಮಾಡಿಕೊಂಡು ನಗುವುದರ ಜೊತೆಗೆ ನಮ್ಮ ದುರ್ಬಲತೆಗಳಿಗೆ ಲಾಭ ಪಡೆದುಕೊಳ್ಳುತ್ತಾರೆ. ಜೀವನದಲ್ಲಿ ಏನಾದರೂ ಒಂದು ಕಲಿಯುವಾಗ, ವ್ಯಾಪಾರ ಮಾಡುವಾಗ ಮತ್ತು ಊಟ ಮಾಡುವಾಗ ನಾಚಿಕೆಯನ್ನು ಸಂಪೂರ್ಣವಾಗಿ ಬಿಡಬೇಕು. ಉನ್ನತ ಆದರ್ಶಗಳಿಲ್ಲದ ವ್ಯಕ್ತಿಯ ಜೊತೆ ಬದುಕುವುದು ಬೆನ್ನಿಗೆ ಚೂರಿ ಹಾಕುವವರ ಜೊತೆ ಸ್ನೇಹ ಬೆಳೆಸುವುದು, ಬರೀ ಮಾತನಾಡುವವರ ಜೊತೆ ಕೆಲಸ ಮಾಡುವುದು, ವಿಷ ಸರ್ಪಗಳಿರುವ ಮನೆಯಲ್ಲಿ ವಾಸಿಸುವುದು ಎಲ್ಲವೂ ಕೆಟ್ಟ ಗುಣಗಳೇ ಆಗಿರುತ್ತವೆ. ಅತಿ ದೊಡ್ಡ ಗುರು ಮಂತ್ರವೆಂದರೆ ನಿಮ್ಮ ಗುಟ್ಟುಗಳನ್ನು ಯಾವುದೇ ಕಾರಣಕ್ಕೂ ಹಂಚಿಕೊಳ್ಳದೆ ಇರುವುದು. ಇಲ್ಲವಾದರೆ ನಿಮ್ಮ ಸಮಾಧಿಯನ್ನು ನೀವೇ ತೋಡಿಕೊಳ್ಳುತ್ತೀರಾ? ಎಚ್ಚರ. ಸಂಪೂರ್ಣ ಮನಸ್ಸಿನಿಂದ ಪರಿಪೂರ್ಣ ಪ್ರಯತ್ನ ಮಾಡಿ. ಬೇಕಾಗಿರುವುದನ್ನು ಪಡೆದುಕೊಳ್ಳುವುದು ನಾವು ಸಿಂಹದಿಂದ ಕಲಿಯಬೇಕು. ಹಣವಿಲ್ಲದ ಪುರುಷನನ್ನು ವೇಶ್ಯೆ ತೆರೆಯುತ್ತಾಳೆ. ಸೋತ ರಾಜನನ್ನು ಪ್ರಜೆಗಳು ತೊರೆಯುತ್ತಾರೆ. ಹಣ್ಣು ಬಿಡದ ಮರವನ್ನು ಪಕ್ಷಿಗಳು ತೊರೆಯುತ್ತವೆ. ಎಲ್ಲವೂ ತಮ್ಮ ಲಾಭಗಳನ್ನು ನೋಡುತ್ತಾರೆ ಹೊರತು ಕಷ್ಟಗಳನ್ನು ಅಲ್ಲ. ಎಲ್ಲಿಯವರೆಗೆ ನಮ್ಮ ಬಳಿ ಜನರಿಗೆ ಬೇಕಾಗಿರುವುದು ಇರುತ್ತದೆಯೋ ಅಲ್ಲಿಯವರೆಗೆ ಮಾತ್ರ ನಮಗೆ ಬೆಲೆ ಕೊಡುತ್ತಾರೆ. ಯಾರ ಬಳಿ ನಿಮಗೆ ದ್ವೇಷವಿದೆಯೋ ಅವರ ಬಳಿ ಮಧುರವಾಗಿ ಮತ್ತು ಹಿತವಾಗಿ ಮಾತನಾಡಿ. ಒಳ್ಳೆ ಹೆಂಡತಿ ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಳಾಗಿರಬೇಕು. ಆಕೆ ತನ್ನ ಗಂಡನನ್ನು ಪ್ರೀತಿಸಬೇಕು ಮತ್ತು ಪತಿಯ ಕುಟುಂಬದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲು ಪ್ರಯತ್ನಿಸಬೇಕು. ದುಷ್ಟನಿಗೆ ಅವಮಾನದ ಲಾಭವಿಲ್ಲ. ಬುದ್ಧಿವಂತನಿಗೆ ಜೀವನದ ಭಯವಿಲ್ಲ. ಇಂದ್ರಿಯಗಳನ್ನು ನಿಗ್ರಹಿಸುವವನಿಗೆ ವಿಷಯಗಳ ಭಯವಿಲ್ಲ. ಕೃತ್ಯರಿಗೆ ಮರಣದ ಭಯವಿಲ್ಲ. ಯಾವ ಮನುಷ್ಯ ತನ್ನ ಗುಟ್ಟಿನ ವಿಷಯಗಳನ್ನು ಎಲ್ಲರಿಗೂ ಹೇಳಿಕೊಳ್ಳುತ್ತಾನೆಯೋ ಅವನು ಇರುವೆಗೂಡಲ್ಲಿ ಹಾವು ಸಿಕ್ಕಿದಂತೆ ಸಾಯುತ್ತಾನೆ. ಎಲ್ಲಿ ಹಣವಿರುತ್ತದೆಯೋ ಅಲ್ಲಿ ಬಾಂಧವರು, ಹಣವಿರುತ್ತೋ ಅಲ್ಲಿ ಯಶಸ್ಸು
ಹಣ ಇದ್ದವನು ಎಲ್ಲರನ್ನ ಆಕರ್ಷಿಸುತ್ತಾನೆ. ಹಣವಿದ್ದವನು ಮಾತ್ರ ಈ ಪ್ರಪಂಚದಲ್ಲಿ ಜೀವಿಸುತ್ತಾನೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಈ ಗುಣವನ್ನ ಒಳಗೊಂಡಿರ್ತಕ್ಕಂತಹ ಹೆಂಡತಿ ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ಎಂದಿಗೂ ಕೂಡ ನೆಮ್ಮದಿ ಇರುವುದಿಲ್ಲ. ಒಂದನೆಯದು ಅಹಂಕಾರ. ಯಾವ ಹೆಂಡತಿಗೆ ಅಹಂಕಾರ ಇರುತ್ತದೆಯೋ ಆ ಮನೆಯಲ್ಲಿ ಎಂದಿಗೂ ಕೂಡ ನೆಮ್ಮದಿ ಇರಲು ಸಾಧ್ಯವಿಲ್ಲ. ಎರಡನೆಯದು ದುರ್ನಡತೆ. ಮನೆಯಲ್ಲಿ ಇರುವಂತಹ ಹೆಂಡತಿಗೆ ದುರ್ನಡತೆ ಇದ್ದರೆ ಆ ಮನೆಯಲ್ಲಿ ಎಂದಿಗೂ ಕೂಡ ನೆಮ್ಮದಿ ಇರುವುದಿಲ್ಲವೆಂದು ಚಾಣಕ್ಯರು ತಮ್ಮ ಮಾತಿನಲ್ಲಿ ಹೇಳುತ್ತಾ ಸಾಗುತ್ತಾರೆ. ಸೌಂದರ್ಯ. ಬರೀ ಸೌಂದರ್ಯವಿದ್ದರೆ ಸಾಲದು. ಸೌಂದರ್ಯಕ್ಕೆ ತಕ್ಕದಾಗಿರುವಂತಹ ನಿಮ್ಮ ನಡವಳಿಕೆಯೂ ಕೂಡ ಇರಬೇಕಾಗುತ್ತದೆ. ಸೌಂದರ್ಯವಿದ್ದು ನಡವಳಿಕೆ ಇಲ್ಲವೆಂದರೆ ನಿಮ್ಮ ಸೌಂದರ್ಯಕ್ಕೆ ಬೆಲೆ ಇರುವುದಿಲ್ಲ. ಹಾಗಾಗಿ ಕೇವಲ ಸೌಂದರ್ಯಕ್ಕೆ ಮಾತ್ರ ಮಹತ್ವ ಕೊಡುವ ಮನೆಯಲ್ಲಿ ಯಾವತ್ತಿಗೂ ಕೂಡ ನೆಮ್ಮದಿ ಸಿಗುವುದಿಲ್ಲ. ಸೌಂದರ್ಯದ ಜೊತೆಗೆ ಆಗು ಹೋಗುಗಳ ಬಗ್ಗೆ ಚೆನ್ನಾಗಿ ಅರಿತಿರುವಂತಹ ಮಹಿಳೆ ಇರುತ್ತಾಳೆಯೋ ಆ ಮನೆಯಲ್ಲಿ ಎಂದಿಗೂ ಕೂಡ ನೆಮ್ಮದಿಯ ಜೊತೆಗೆ ಅವರ ಜೀವನವೂ ಕೂಡ ಸೌಂದರ್ಯವಾಗಿರುತ್ತದೆ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.